ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಂಡ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾವು ಮಂಡ್ಯ ಮೊದಲೇ ಕೇಳಬೇಕಾ, ಕನ್ನಡಕ್ಕೆ ಹೆಸರುವಾಸಿ. ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಕೂಡ ನಮ್ಮ ಮಂಡ್ಯ ಆಗಿದೆ. ಅದು ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ತುಂಬ ಖುಷಿಯಾದ ವಿಚಾರ ಆಗಿದೆ ಫ್ರೆಂಡ್ಸ್. ಮತ್ತು ತುಂಬ ಜನ ಸೇರಿದ್ದಾರೆ. ನಾವು ಹೋಗಿರೋದು ಲಾಸ್ಟ್ನೇ ದಿನ, ಅಂದರೆ ಇದು ಶುಕ್ರವಾರ, ಶನಿವಾರ, ಭಾನುವಾರದಿಂದಲೂ ನಡೀತಿದೆ. ಅಂದರೆ 20, 21, 22ನೇ ತಾರೀಕು. ಮತ್ತು ಫ್ರೆಂಡ್ಸ್ ಬಂದು ಇದು ಮಂಡ್ಯದಲ್ಲಿ ನಡೀತಾ ಇರೋದು 3ನೇ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ. ಫಸ್ಟ್ನೇ ಸಲ ಬಂದು 1774ರಲ್ಲಿ ನಡೆದಿರುತ್ತೆ. ಇನ್ನೊಂದು ಸಲ 1994ರಲ್ಲಿ ನಡೆಯುತ್ತೆ. ಇದು ಮೂರನೇ ಸಲ ಬಂದು 2024ರಲ್ಲಿ ಮಂಡ್ಯದಲ್ಲಿ 3ನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇದು ಜನಪದ ಗೀತೆಗಳನ್ನೂ ಕೂಡ ಇಲ್ಲಿ ಹಾಡ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಜನಗಳು ಅಂತ. ವಯಸ್ಸಾದ ತವಿಂದ ಹಿಡ್ದು, ಮಕ್ಕಳು ತವಿಂದ ಹಿಡ್ದು, ಚಿಕ್ಕ ಮಕ್ಕಳುಗಳು ಎತ್ಕೊಂಡು ಬಂದಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ಸಲ 87ನೇ ಕನ್ನಡ ಸಾಹಿತ್ಯದ ಅಧ್ಯಕ್ಷರನ್ನಾಗಿ ಜನಪದ ಸಾಹಿತ್ಯದ ವಿದ್ವಾಂಸರಾದ ಗೋರೂರು ಚನ್ನಬಸಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಸಾರ್ವಜನಿಕರಿಗೆ ಊಟ ವ್ಯವಸ್ಥೆ ಮಾಡಿರೋ ಪ್ಲೇಸ್ ನೋಡಿ. ತುಂಬ ದೊಡ್ಡದಾಗಿದೆ. ಸುಮಾರು 150 ಊಟದ ಕೌಂಟರ್ಗಳನ್ನೇ ಓಪನ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ 3 ದಿನವೂ 3 ಟೈಮು ಬೇರೆ ಬೇರೆ ಥರ. ಮಾರ್ನಿಂಗ್ ತಿಂಡಿ, ಬೆಳಗ್ಗೆ ಒಂಥರ ಊಟ, ಮಧ್ಯಾಹ್ನ ಒಂಥರ ಊಟ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಊಟದ ಜಾಗ ಬಂದು ಇವಾಗ ಆಲ್ರೆಡಿ 6 ಆಗಿದೆ. ಮಧ್ಯಾಹ್ನದ ಊಟನೇ ಕೊಡ್ತಾಯಿದ್ದಾರೆ. ಮತ್ತು 6:30ಗೆ ಮತ್ತೆ ಊಟ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಊಟದ್ದು ಬಂದು ಪಬ್ಲಿಕ್ಕೇ ಬೇರೆ ಇದೆ, ಮತ್ತು ಗಣ್ಯರು ಬಂದಿರ್ತಾರಲ್ಲ ಅವ್ರಿಗೂ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಗಿಡಗಳು ಎಲ್ಲ ಯಾವ್ಯಾವ ರೀತಿ ಬೆಳೀತಾರೆ ಅನ್ನೋದನ್ನ ಹಾಕಿದ್ದಾರೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಬೆಳೆಯೋದು, ಕಬ್ಬು ಬೆಳಿಬೇಕಾದ್ರೆ ಯಾವ ಯಂತ್ರನ ಯೂಸ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಿದ್ದಾರೆ. ಇದನ್ನೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಬೇಕು ಫ್ರೆಂಡ್ಸ್. ಇದೆಲ್ಲ ಮುಂದಕ್ಕೆ ಎಲ್ಲ ನಮ್ಮ ಹಿಂದಿನ ಸಂಪ್ರದಾಯನ ಕೃಷಿ ವ್ಯವಸ್ಥೆ ಮಾಡೋರೇ ಇಲ್ಲ ಈಗಿನ ಕಾಲದಲ್ಲಿ. ಇದೆಲ್ಲ ಕರ್ಕೊಂಡೋಗಿ ತೋರಿಸ್ಬೇಕು ಫ್ರೆಂಡ್ಸ್. ಮತ್ತು ನೋಡಿ ಇಲ್ಲಿ ಬಂದು ಫಿಶ್ಗಳನ್ನೆಲ್ಲ ಇಟ್ಟಿದ್ದಾರೆ. ಅಕ್ವೇರಿಯಂ ಥರ ಮಾಡಿ ಫಿಶ್ಗಳು ಇಟ್ಟಿದ್ದಾರೆ. ಎಲ್ಲ ಥರದ್ದು ಫಿಶ್ಗಳಿದೆ. ಅದ್ರ ಮುಂದೆ ಮಕ್ಳುಗಳಿಗೂ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರಬೇಕು, ಅದರಿಂದನೇ ತಿಳ್ಕೊಬೇಕು ಅಂತಲೂ ಮಕ್ಳಿಗೂ ಮನಸ್ಸು ಬರಬೇಕು, ಆ ಥರ ಇದೆ. ಇದು ಫ್ರೆಂಡ್ಸ್. ಮತ್ತು ಇದು ಒಂದು ಗ್ರಾಮ, ಒಂದು ಊರು ಅಂದರೆ ಯಾವ ಥರ ಇರುತ್ತೆ, ಗ್ರಾಮದಲ್ಲಿ ಎಷ್ಟು ಮನೆಗಳು ಇರ್ತವೆ ಅನ್ನೋದನ್ನ ಹೇಳಿದ್ದಾರೆ. ಇದು ಬಂದು ಹಳೆ ಕಾಲದಲ್ಲಿ ಯೂಸ್ ಮಾಡೋ ಪಿಂಗಾಣಿ ವಸ್ತುಗಳು ಬಂದು. ನಾವು ಯಾವ ಪ್ರಾಚೀನ ವಸ್ತುಗಳ ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ವಸ್ತುಗಳು ಅವಿಟ್ಟಿದ್ದಾರೆ. ಮಣ್ಣಿನ ವಸ್ತುಗಳು ಇಲ್ಲಿ ಮಣ್ಣಿನ ವಸ್ತುಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಂಚು ಇಲ್ಲಿ ಹಂಚೆಲ್ಲ ಯೂಸ್ ಮಾಡ್ತಿದ್ದಲ್ಲ ಹಿಂದಿನ ಕಾಲದಲ್ಲಿ ಮನೆ ಕಟ್ಟೋಕ್ಕೆ, ಅವೆಲ್ಲ ಇಟ್ಟಿದ್ದಾರೆ. ನೋಡಿ, ಇದು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಮಡಿಕೆಗಳು. ಇದೆಲ್ಲ ಇಮೇಜ್ ಇರಲಿಲ್ಲ, ಎಲ್ಲ ಅಂಟಿಸಿದ್ರು ಅಷ್ಟೇ. ಇದು ಮಡಿಕೆ ಇಲ್ಲ. ಇದು ಬಂದು ಆರ್ಗ್ಯಾನಿಕ್ ಫುಡ್ಸ್ಗಳು. ಅದರಲ್ಲಿ ಬೆಲ್ಲಗಳು, ಆರ್ಗ್ಯಾನಿಕ್ ಫುಡ್ಸು, ಬೆಲ್ಲ, ಬೆಳೆದಿರೋ ಬೆಲ್ಲ ಎಲ್ಲ ತೊಗೊಬಂದು ವೀಕ್ಷಣೆಗೆ ಅಂತ ಇಟ್ಟಿದ್ರು ನೋಡಿ. ಇದು ಬಂದು ಒಂದು ಶಾಲೆ ಯಾವ ರೀತಿ ಇರ್ತದೆ ಅನ್ನೋದನ್ನ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಶಾಲೆ ಇದೆ. ಇಲ್ಲಿ ಬುಕ್ಸ್ಗಳು ಫ್ರೆಂಡ್ಸ್, ಭಗವದ್ಗೀತೆಗಳು ಎಲ್ಲ ಹೊರಗಡೆ ಮಾರಾಟ ಮಾಡ್ತಾಯಿದ್ರು ನೋಡಿ. ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಒಂದು ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫ್ರೆಂಡ್ಸ್. ಬುಕ್ಸ್ಗಳಂತೂ ತುಂಬ ಕಮ್ಮಿ ರೇಟ್ಗೆ ಇದ್ದು. ಇವೆಲ್ಲ ರಿಜಿಸ್ಟ್ರುಗಳು, ಆಫೀಸ್ಗಳಲ್ಲಿ ಯೂಸ್ ಮಾಡೋ ರಿಜಿಸ್ಟ್ರುಗಳೆಲ್ಲ ತುಂಬ ಕಮ್ಮಿ ರೇಟ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್. ಇದು ಬಂದು ಪ್ರೋಗ್ರಾಮ್ ನಡೆಯೋ ಸ್ಥಳ, ಅಂದರೆ ಫಂಕ್ಷನ್ ಮಾಡ್ತಾಯಿದ್ದಾರಲ್ಲ ಇದೆಲ್ಲ ಪಬ್ಲಿಕ್ಗೆ ಅಂತ.
ಪಬ್ಲಿಕ್ಗೆ ಮತ್ತು ಗಣ್ಯರಿಗೆ ಅಂತ ಸ್ವಲ್ಪ ಸಪ್ರೇಟ್ ಇತ್ತು, ಆದರೆ ಅವ್ರಿಗೆ ಸ್ವಲ್ಪ ಮುಂದೆ ಇತ್ತು, ಪಬ್ಲಿಕ್ಕೆಲ್ಲ ಸ್ವಲ್ಪ ಹಿಂದೆ ಇತ್ತು ನೋಡಿ. ಇದೆಲ್ಲ ಫುಲ್ ಬಂದು ಪಬ್ಲಿಕ್ಗೆ ಅಂತಲೇ. ತುಂಬ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ದೊಡ್ಡ ಜಾಗ. ಮತ್ತು ಇದು ಅಷ್ಟೇ. ಮತ್ತು ನಾನು ಬುಕ್ಸದು ಸ್ವಲ್ಪ ಬಂದ್ಬಿಟ್ಟಿದೆ ಪಾಪು ಹೊಲ್ತಿದ್ದಾಗಲ. ಮತ್ತು ಬುಕ್ಸ್ ಎಲ್ಲ ನೋಡ್ಕೊಬರೋಣ ಅಂತ ಹೊರಗಡೆ ಹೋದಾಗ ನೋಡಿ, ಇಲ್ಲಿ ಮಕ್ಳಿಗೆ ಬೇಕಾಗಿರೋ ಕ್ಯಾಲೆಂಡ್ರುಗಳು, ಅವ್ರು ಕಲಿಬೇಕಾದ ಮಗ್ಗಿ ಪುಸ್ತಕಗಳು ಆ ಥರದ್ದು. ಮತ್ತು ಎಲ್ಲ ಕವಿಗಳು ಬುಕ್ಸು ಹೇಳ್ಬೇಕಂದ್ರೆ ಬುಕ್ಸು ನಾವು ಅಂಗಡೀಲಿ ತುಂಬ ರೈಟು, ಅಲ್ಲಿ ತುಂಬ ಕಮ್ಮಿಗಿದ್ದು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಸಾರ್ವಜನಿಕರು ಕೂತ್ಕೊಂಡು ಫಂಕ್ಷನ್ನ ನೋಡ್ತಾ ಇದ್ದಾರೆ. ಅಲ್ಲಿ ಆ ಕಡೆಗೆ ಫಂಕ್ಷನ್ ನಡೀತಾ ಇದೆ. ಇಲ್ಲಿ ಜನಗಳು ಬಂದು ಫಂಕ್ಷನ್ ನೋಡ್ತಾ ಇದ್ದಾರೆ. ಮತ್ತು ಸುತ್ತಾಡೋರು ಅದು ಇದು ನೋಡ್ಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್.